ಮಂತ್ರಾಲಯ. ಈ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ತುಂಗಾಭದ್ರಾ ನದಿಯ ಆ ಪ್ರಶಾಂತವಾದ ಹರಿವು, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವಾತಾವರಣ, ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ಬೃಂದಾವನ. ಮಂತ್ರಾಲಯದ ಮಣ್ಣಲ್ಲಿ ಕಾಲಿಟ್ಟ ತಕ್ಷಣ ರಾಯರನ್ನ ಯಾವಾಗ ನೋಡ್ತೀವಿ ಎನ್ನುವಂತಹ ಒಂದು ಹಂಬಲ. ಅಲ್ಲಿ ಕಾಲಿಟ್ಟ ತಕ್ಷಣ ಎಂಥವ್ರ ಮನಸ್ಸಿನಲ್ಲಾದ್ರೂ ಒಂದು ರೀತಿಯ ಅಜ್ಞಾತ ಶಾಂತಿ ಆವರಿಸುತ್ತೆ. ಯಾಕೆ ಆವರಿಸುತ್ತೆ? ಆ ಮಣ್ಣಿನಲ್ಲಿ ಅಂತ ಶಕ್ತಿ ಏನಿದೆ. ನಾವೆಂದರೂ ಅಂದುಕೊಂಡ ಹಾಗೆ ರಾಘವೇಂದ್ರ ಸ್ವಾಮಿಗಳದ್ದು ಕೇವಲ 400 ವರ್ಷಗಳ ಹಿಂದೆ ಬದುಕಿದ ಒಬ್ಬ ಮಹಾನ್ ಸಂತ ಅಂತ, ಅಥವಾ ಬೃಂದಾವನದೊಳಗೆ ಕುಳಿತು ಇಂದು ನಮ್ಮನ್ನೆಲ್ಲರನ್ನೂ ಕಾಯ್ತಿರುವ ಒಂದು ಚೈತನ್ಯದ ಹಿಂದೆ ಸಾವಿರಾರು ವರ್ಷಗಳ ಯುಗಗಳ ಹಿಂದಿನ ಒಂದು ರೋಚಕ ಇತಿಹಾಸ ಇದ್ರೆ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವಿವತ್ತು ಪೂಜಿಸ್ತಿರುವ ರಾಯರು ಸಾಕ್ಷಾತ್ ಭಗವಂತನಿಂದಲೇ ನೇರವಾಗಿ ಹೊರಪಡೆದಿದ್ದ ಒಂದು ಶಕ್ತಿ ಅಂತ ಗೊತ್ತಾದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಇದು ಕೇವಲ ಒಬ್ಬ ಸನ್ಯಾಸಿಯ ಕಥೆ ಅಲ್ಲ ಸ್ನೇಹಿತರೆ. ಇದು ಇವತ್ತು 4 ಯುಗಗಳ ಬಗ್ಗೆ, 4 ಜನ್ಮಗಳ ಬಗ್ಗೆ ಮತ್ತು ಒಂದು ಮಹಾ ಸಂಕಲ್ಪದ ಕತೆ. ಇದು ಜನ್ಮಾಂತರದ ರಹಸ್ಯ. ಬನ್ನಿ ಇವತ್ತು ನಾವು ಕಾಲದ ಹಿಂದಕ್ಕೆ ಹೋಗೋಣ. 100 ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಹಿಂದಕ್ಕೆ, ಸತ್ಯಯುಗಕ್ಕೆ. ಕಾಲಘಟ್ಟ ಸತ್ಯಯುಗ. ಜಗತ್ತನ್ನೇ ತನ್ನ ಅಂಗೈಯಲ್ಲಿ ಇಟ್ಕೊಂಡು ಆಳ್ತಿದ್ದ ಒಬ್ಬ ಪರಾಕ್ರಮಿ, ಮಹಾಪರಾಕ್ರಮಿ ರಾಕ್ಷಸ ರಾಜ ಹಿರಣ್ಯಕಶಿಪು. ಅವನಿಗೆ ಬ್ರಹ್ಮನಿಂದ ಒಂದು ವಿಚಿತ್ರವಾದ ವರ ಸಿಕ್ಕಿರುತ್ತೆ. ದೊಡ್ಡ ತಪಸ್ ಮಾಡಿ ಪಡೆದಿರ್ತಾನೆ. ಹಗಲಿನಲ್ಲೂ ಸಾಯಬಾರದು, ರಾತ್ರಿಯಲ್ಲೂ ಸಾಯಬಾರದು, ಮನೆಯ ಒಳಗೂ ಸಾವು ಬರಬಾರದು, ಹೊರಗೂ ಬರಬಾರದು, ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಯಿಂದಲೂ ಸಾಯಬಾರದು, ಆಕಾಶದಲ್ಲೂ ಸಾಯಬಾರದು, ಭೂಮಿಯ ಮೇಲೂ ಸಾಯಬಾರದು, ಅಸ್ತ್ರದಿಂದಲೂ ಸಾಯಬಾರದು, ಶಸ್ತ್ರದಿಂದಲೂ ಸಾಯಬಾರದು. ಈ ವರದ ಅಹಂಕಾರದಿಂದ ಅವನು ತನ್ನನ್ನು ತಾನೇ ದೇವರು ಅಂತ ಘೋಷಣೆ ಮಾಡ್ಕೊಳ್ತಾನೆ. 3 ಲೋಕದಲ್ಲೂ ಓಂ ನಮೋ ನಾರಾಯಣಾಯ ಅನ್ನೋ ಪದವನ್ನ ಬ್ಯಾನ್ ಮಾಡ್ತಾನೆ. ಎಲ್ರು ಓಂ ಹಿರಣ್ಯ ಕಶ್ಯಪವೇ ನಮಃ ಅಂತಲೇ ಕೇಳಬೇಕು ಅಂತ ಆದೇಶವನ್ನ ಹೊರಡಿಸ್ತಾನೆ. ಅದರ ವಿಪರ್ಯಾಸ ನೋಡಿ. ಎಷ್ಟೇ ಮೆರೆದ್ರೂ ಭಗವಂತ ಒಂದು ಅಸ್ತ್ರವನ್ನು ಇಡ್ತಾನೆ ಅನ್ನೋದಕ್ಕೆ ಸ್ವಂತ ಮಗನೇ ಪ್ರಹ್ಲಾದ ಅವನ ಅತಿ ದೊಡ್ಡ ಶತ್ರು ಆಗ್ತಾನೆ. ಪ್ರಹ್ಲಾದನಿಗೆ ಉಸಿರಾಡಿದ್ರು ನಾರಾಯಣ, ಕಣ್ಮುಚ್ಚಿದ್ರು ನಾರಾಯಣ. ತಂದೆ ಎಷ್ಟೇ ಎದುರಿಸಿದ್ರು ಬೆದರಿಸಿದ್ರು ಆ ಮಗುವಿನ ಬಾಯಿಂದ ಬರ್ತಾ ಇದ್ದಿದ್ದು ಒಂದೇ ಮಾತು, ಶ್ರೀಹರಿ ನಾರಾಯಣ. ಬೆಂಕಿಗೆ ಹಾಕಿದ್ರು ಆ ಮಗು ಬೇಯಲಿಲ್ಲ, ಬೆಟ್ಟದಿಂದ ಮೇಲಿಂದ ತಳ್ಳಿದ್ರು ಮಗು ಸಾಯಲಿಲ್ಲ, ವಿಷದ ಹಾವುಗಳನ್ನ ಬಿಟ್ಟರು ಅವು ಮಗುವಿಗೆ ಹೂವಿನ ಹಾರದಾಗೆ ಕಂಡುವು. ಕೊನೆಗೊಂದಿನ ಹಿರಣ್ಯ ಕಶ್ಯಪುವಿನ ತಾಳ್ಮೆ ಮಿತಿ ಮೀರುತ್ತೆ. ಕಣ್ಣುಗಳು ಕೆಂಪಾದವು. ಕತ್ತಿ ಹಿಡಿದುಕೊಂಡು ಮಗನ ಮುಂದೆ ನಿಂತು ಗರ್ಜಿಸ್ತಾನೆ, ಎಲ್ಲಿದ್ದಾನೋ ನಿನ್ನ ನಾರಾಯಣ, ತೋರಿಸು, ಈ ಕಂಬದಲ್ಲಿದ್ದಾನ, ಆ ಕಂಬದಲ್ಲಿದ್ದಾನ ಅಂತ. ರಾಜ್ಕುಮಾರ್ ಅವ್ರ ಸಿನಿಮಾ ನೋಡುತ್ತೀವಿ. ಆ ಗದೆಯಿಂದ ಅರಮನೆಯ ಒಂದು ಕಂಬಕ್ಕೆ ಜೋರಾಗಿ ಹೊಡಿತಾನೆ. ಆಗ ಶುರುವಾಗುತ್ತೆ ನೋಡಿ ಈ ಜಗತ್ತಿನ ಅತಿ ದೊಡ್ಡ ವಿಸ್ಮಯ. ಕಂಬ ಸೀಳ್ಕೊಂಡು ನರಸಿಂಹ ಅವತಾರದಲ್ಲಿ ಭಗವಂತ ಹೊರಗೆ ಬರ್ತಾನೆ. ಅರ್ಧ ಮನುಷ್ಯ, ಅರ್ಧ ಸಿಂಹದ ರೂಪ. ಸಂಜೆ ಸೂರ್ಯ ಮುಳುಗುವ ಹೊತ್ತು, ಅಂದ್ರೆ ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಅರಮನೆಯ ಹೊಸ್ತಿಲ ಮೇಲೆ, ಅಂದ್ರೆ ಒಳಗೂ ಅಲ್ಲ ಹೊರಗೂ ಅಲ್ಲ, ತನ್ನ ತೊಡೆಯ ಮೇಲೆ ಕೂರಿಸ್ಕೊಳ್ತಾನೆ. ಅಂದ್ರೆ ಆಕಾಶದಲ್ಲೂ ಅಲ್ಲ ಭೂಮಿಯ ಮೇಲೂ ಅಲ್ಲ. ತನ್ನ ಉಗುರಿನಿಂದ, ಅಂದ್ರೆ ಅಸ್ತ್ರಗಳೂ ಇಲ್ಲ ಶಸ್ತ್ರಗಳೂ ಇಲ್ಲ, ಹಿರಣ್ಯ ಕಶ್ಯಪುವಿನ ಎದೆಯನ್ನ ಬಗೆದು ಸಂಹಾರ ಮಾಡ್ತಾನೆ ಭಗವಂತ. ನರಸಿಂಹಸ್ವಾಮಿಯ ಕೋಪ ಎಷ್ಟಿತ್ತಂದ್ರೆ ಇಡೀ ಬ್ರಹ್ಮಾಂಡವೇ ನಡುಕ್ತಾ ಇತ್ತು. ದೇವತೆಗಳೇ ಹತ್ತಿರ ಹೋಗಲು ಎದುರ್ತಾ ಇದ್ರು. ಆದ್ರೆ ಆ ಪುಟ್ಟ ಬಾಲಕ ಪ್ರಹ್ಲಾದ ಮಾತ್ರ ಯಾವುದೇ ಭಯವಿಲ್ಲದೆ ಬಹಳ ಪ್ರೀತಿಯಿಂದ ಮುಗ್ಧತೆಯಿಂದ ನರಸಿಂಹ ಸ್ವಾಮಿಯ ಹತ್ತಿರ ಹೋಗಿ ನಿಂತ್ಕೊಂಡು, ಆಗ ಸ್ವಾಮಿಯ ಕೋಪವೆಲ್ಲ ಕರಗಿ ಆ ಮಗುವನ್ನ ಎತ್ಕೊಂಡು ಮುದ್ದಾಡಿ, ಏನ್ ವರ ಬೇಕು ಕೇಳ್ಕೊ ಮಗು ಅಂತಾನೆ. ಆಗ ಪ್ರಹ್ಲಾದ ಕೇಳಿದ್ದೇನು ಗೊತ್ತಾ? ನನಗೆ ಮೋಕ್ಷ ಬೇಡ ಸ್ವಾಮಿ, ನನಗೆ ತಂದೆ ಮಾಡಿದ ಪಾಪಗಳನ್ನ ಅವರಿಗೆ ಮುಕ್ತಿ ಕೊಡು, ಮತ್ತು ಈ ಭೂಮಿಯ ಮೇಲೆ ಜನರಿಗೆ ಕಷ್ಟಗಳು ಇರುವವರೆಗೂ ನಾನು ಅವರ ಜೊತೆಯಲ್ಲೇ ಇದ್ದು ನಿನ್ನ ನಾಮಸ್ಮರಣೆಯನ್ನ ಮಾಡಿಕೊಂಡು ಜನರ ಕಷ್ಟಗಳನ್ನು ದೂರ ಮಾಡುವ ಅವಕಾಶ ಕೊಡು ಅಂತಾನೆ. ಭಗವಂತ ಒಪ್ಕೊಂಡು ತಥಾಸ್ತು ಅಂತ ಹೋಗ್ತಾನೆ. ಇದೇ ಆ ಮಹಾ ಸಂಕಲ್ಪದ ಆರಂಭ. ಪ್ರಹ್ಲಾದನಿಗೆ ಮೋಕ್ಷ ಸಿಗಲಿಲ್ಲ, ಯಾಕಂದ್ರೆ ಆತನಿಗೆ ನಮ್ಮೆಲ್ಲರ ಕಷ್ಟಗಳನ್ನ ದೂರ ಮಾಡುವ ಜವಾಬ್ದಾರಿಯನ್ನ ಸ್ವತಃ ದೇವರೇ ಕೊಟ್ಟಿದ್ದ. ಆ ಪ್ರಹ್ಲಾದನೇ ನಮ್ಮ ಮಂತ್ರಾಲಯದ ರಾಯರ ಮೊದಲ ಜನ್ಮ. ಇನ್ನ 2ನೇ ಜನ್ಮದ ವಿಷಯ ಹೇಳ್ತೇನೆ ಕೇಳಿ, ಬಹಳ ಇಂಟ್ರೆಸ್ಟಿಂಗ್. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಸತ್ಯಯುಗ ಮುಗೀತು, ತ್ರೇತಾಯುಗವು ಕಳೆದವು, ದ್ವಾಪರ ಯುಗ ಬಂತು. ಆ ಮಹಾಭಾರತದ ಕಾಲಘಟ್ಟ. ಈಗ ಪ್ರಹ್ಲಾದನ ಆತ್ಮ ಮತ್ತೆ ಭೂಮಿಯ ಮೇಲೆ ಜನ್ಮ ತಾಳಿದೆ. ಈ ಬಾರಿ ಅವರ ಹೆಸರು ಬ್ಲಾಹಿಕ ರಾಜ. ಗೂಗಲ್ ಮಾಡಿ. ಬ್ಲಾಹಿಕ ರಾಜ ಯಾರು ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಭೀಷ್ಮ ಪಿತಾಮಹನ ಚಿಕ್ಕಪ್ಪನ ಮಗ. ಅಂದ್ರೆ ಕುರುವಂಶದ ಅತ್ಯಂತ ಹಿರಿಯ ಮತ್ತು ಪರಾಕ್ರಮಿ ರಾಜ. ಆದ್ರೆ ಬ್ಲಾಹಿಕ ರಾಜನ ಮನಸ್ಸು ಕೃಷ್ಣನ ಮೇಲೆ ಪರಮ ಭಕ್ತಿಯಿಂದ ತುಂಬೋಗಿರುತ್ತೆ. ಕುರುಕ್ಷೇತ್ರ ಯುದ್ಧ ಶುರುವಾಗುವ ಸಮಯ ಬರುತ್ತೆ. ಬ್ಲಾಹಿಕ ರಾಜನಿಗೆ ಧರ್ಮ ಸಂಕಟ.
ತನಗೆ ಕೃಷ್ಣ ಅಂದ್ರೆ ಪ್ರಾಣ. ಆದ್ರೆ ತನ್ನ ರಾಜ್ಯದ ನಿಯಮಗಳ ಪ್ರಕಾರ, ತನ್ನ ರಕ್ತ ಸಂಬಂಧದ ಪ್ರಕಾರ ಅವನು ಕೌರವರ ಪರವಾಗಿ ಅಂದ್ರೆ ಕೃಷ್ಣನ ವಿರುದ್ಧವಾಗಿ ಯುದ್ಧ ಮಾಡಬೇಕಾದ ಅನಿವಾರ್ಯತೆ. ಯುದ್ಧ ಭೂಮಿಯಲ್ಲಿ ಬ್ಲಾಹಿಕ ರಾಜ ಓಡಾಡ್ತಾ ಇರ್ತಾನೆ, ಆದ್ರೆ ಅವನ ಮನಸ್ಸು ಮಾತ್ರ ಕೃಷ್ಣನನ್ನ ಜಪಿಸ್ತಾ ಇರುತ್ತೆ. ಪ್ರತಿ ರಾತ್ರಿ ತನ್ನ ಡೇರೆಯಲ್ಲಿ ಕೃಷ್ಣನ ಮೂರ್ತಿಯನ್ನಿಟ್ಟು ಕಣ್ಣೀರಾಗ್ತಾನೆ. ಬ್ಲಾಹಿಕ ರಾಜ, ಕೃಷ್ಣ ಎಂಥ ಪರಿಸ್ಥಿತಿ ತಂದುಬಿಟ್ಟೆ ನನಗೆ, ನಿನ್ನ ವಿರುದ್ಧವೇ ನಾನು ಕತ್ತಿ ಎತ್ತುವ ಹಾಗೆ ಮಾಡಿದೆಯಲ್ಲ, ನನಗೆ ಈ ಯುದ್ಧ ಬೇಡ, ನನಗೆ ಮುಕ್ತಿ ಕೊಡು ಅಂತ ಬೇಡ್ಕೊಳ್ತಾನೆ. ಅದೇ ಕುರುಕ್ಷೇತ್ರದ 14ನೇ ದಿನ ಬ್ಲಾಹಿಕ ರಾಜ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ. ಅವರ ಎದುರಿಗೆ ಸಾಕ್ಷಾತ್ ವಾಯುದೇವರ ಅಂಶವಾಗಿರುವ ಭೀಮಸೇನ ಬರ್ತಾನೆ. ಕೃಷ್ಣನಿಗೆ ಬ್ಲಾಹಿಕ ರಾಜನ ಮನಸ್ಸಿನ ಕಷ್ಟ ಗೊತ್ತಿತ್ತು. ತನ್ನ ಪರಮ ಭಕ್ತನನ್ನ ಈ ಧರ್ಮ ಸಂಕಟದಿಂದ ಮುಕ್ತಗೊಳಿಸಲು ಕೃಷ್ಣ ನಿರ್ಧರಿಸ್ತಾನೆ. ಭೀಮಸೇನ ತನ್ನ ಗದೆಯನ್ನ ಎತ್ತಿ ಬ್ಲಾಹಿಕ ರಾಜನ ತಲೆಗೆ ಬಲವಾಗಿ ಹೊಡಿತಾನೆ. ಆ ಹೊಡೆತಕ್ಕೆ ಬ್ಲಾಹಿಕ ರಾಜ ನೆಲಕ್ಕುರುಳುತ್ತಾನೆ. ಆದರೆ ಸಾಯುವ ಆ ಕೊನೆ ಕ್ಷಣದಲ್ಲೂ ಬ್ಲಾಹಿಕ ರಾಜನಿಗೆ ನೋವಿನ ಬದಲು ಮುಖದಲ್ಲಿ ಒಂದು ದಿವ್ಯವಾದ ನಗು ಇರುತ್ತೆ. ಯಾಕಂದ್ರೆ ಅವನಿಗೆ ಗೊತ್ತಿತ್ತು, ಭೀಮಸೇನನ ಗದೆಯ ರೂಪದಲ್ಲಿ ಬಂದದ್ದು ಸಾಕ್ಷಾತ್ ಭಗವಂತನ ಆಶೀರ್ವಾದ ಅಂತ. ಬ್ಲಾಹಿಕ ರಾಜನ ಪ್ರಾಣ ಪಕ್ಷಿ ಹಾರೋಯ್ತು. ಇದು ರಾಯರ 2ನೇ ಅವತಾರ. ಇನ್ನ ಕಾಲ ಉರುಳಿತು, ದ್ವಾಪರ ಯುಗ ಮುಗೀತು, ಕಲಿಯುಗ ಆರಂಭವಾಯಿತು. ಭರತಖಂಡದ ಇತಿಹಾಸದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ವಿಜಯನಗರ ಸಾಮ್ರಾಜ್ಯದ ಕಾಲ. ದಕ್ಷಿಣ ಭಾರತವನ್ನ ಆಳ್ತಿದ್ದ ಆ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯ. ಆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಒಬ್ರು ರಾಜಗುರುಗಳಿರ್ತಾರೆ. ಅವ್ರ ಹೆಸರು ವ್ಯಾಸರಾಯರು. ಈ ವ್ಯಾಸರಾಯರೇ ರಾಯರ 3ನೇ ಅವತಾರ. ವ್ಯಾಸರಾಯರು ಸಾಮಾನ್ಯ ಸನ್ಯಾಸಿ ಆಗಿರ್ಲಿಲ್ಲ, ಅವರು ಅಪ್ರತಿಮ ಜ್ಞಾನಿಯಾಗಿದ್ರು, ದಾಸ ಸಾಹಿತ್ಯದ ದಿಗ್ಗಜರಾಗಿದ್ರು ಮತ್ತು ದೈವದತ್ತ ಶಕ್ತಿ ಇದ್ದಂತಹ ಮಹಾಪುರುಷರಾಗಿದ್ರು. ಒಮ್ಮೆ ಕೃಷ್ಣದೇವರಾಯ ಜಾತಕದಲ್ಲಿ ಒಂದು ಬಹುದೊಡ್ಡ ದೋಷ ಕಾಣಿಸುತ್ತೆ. ಆ ದೋಷದ ಹೆಸರು ಕುಹುಯೋಗ ಅಂತ. ಅಂದ್ರೆ ಅದ್ರ ಪ್ರಕಾರ ಒಂದು ನಿರ್ದಿಷ್ಟ ದಿನ, ಒಂದು ನಿರ್ದಿಷ್ಟ ಮುಹೂರ್ತದಲ್ಲಿ ವಿಜಯನಗರದ ಸಿಂಹಾಸನದ ಮೇಲೆ ಯಾರು ಕುಳಿತಿರ್ತಾರೋ ಅವರಿಗೆ ಸಾವು ಖಂಡಿತ. ಈ ವಿಷಯ ತಿಳಿದ ಕೂಡಲೇ ಇಡೀ ಸಾಮ್ರಾಜ್ಯವೇ ಕಣ್ಣೀರಿನಲ್ಲಿ ಮುಳುಗುತ್ತೆ. ರಾಜನನ್ನ ಉಳಿಸಿಕೊಳ್ಳುವುದು ಹೇಗೆ ಅಂತ ಎಲ್ರಿಗೂ ಕನ್ಫ್ಯೂಷನ್. ಆಗ ಆಪದ್ ಬಾಂಧವನಾಗಿ ಬರ್ತಾನೆ ಗುರು ವ್ಯಾಸರಾಯರು. ಅವರು ರಾಜರಿಗೆ ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ಆ ಕುಹುಯೋಗದ ಮುಹೂರ್ತದಲ್ಲಿ ನಿನ್ನ ಸಿಂಹಾಸನದಿಂದ ಕೆಳಗಿಳಿ, ನಿನ್ನ ಬದಲು ಆ ಸಿಂಹಾಸನದ ಮೇಲೆ ನಾನೇ ಕೂರ್ತೇನೆ ಅಂತಾರೆ. ಯೋಚನೆ ಮಾಡಿ, ಒಬ್ಬ ಸನ್ಯಾಸಿ ನಾಡಿನ ರಾಜನಿಗಾಗಿ ತನ್ನ ಪ್ರಾಣವನ್ನ ಪಣಕ್ಕಿಡಲು ಸಿದ್ಧನಾಗ್ತಾನೆ. ಆ ದಿನ ಬಂತು. ಕೃಷ್ಣದೇವರಾಯರು ಕಣ್ಣೀರಾಗ್ತಾ ಸಿಂಹಾಸನದಿಂದ ಕೆಳಗಿಳಿದ್ರು. ಗುರು ವ್ಯಾಸರಾಯರು ಯಾವುದೇ ಭಯವಿಲ್ಲದೆ ನಗ್ನಗ್ತಾ ಹೋಗಿ ಆ ಸಿಂಹಾಸನದ ಮೇಲೆ ಕುಳಿತರಂತೆ. ಆ ಕೆಟ್ಟ ಮುಹೂರ್ತ ಶುರುವಾಯಿತು. ಆಕಾಶದಲ್ಲಿ ದಿಢೀರನೆ ಕತ್ತಲ ಆವರಿಸ್ತಂತೆ. ಆ ಸಿಂಹಾಸನದ ಮೇಲಿದ್ದ ಒಂದು ರೇಷ್ಮೆ ಬಟ್ಟೆಗೆ ಬೆಂಕಿ ಹೊತ್ಕೊಳ್ತು. ಸಾವಿನ ದೇವತೆ ಆ ಸಿಂಹಾಸನದತ್ತ ಧಾವಿಸಿ ಬರ್ತಾ ಇದ್ದಾಳೆ. ಎಲ್ರಿಗೂ ಗೊತ್ತಾಗ್ತಾ ಇದೆ, ಫೀಲ್ ಆಗ್ತಾ ಇದೆ. ಆದರೆ ವ್ಯಾಸರಾಯರು ಮಾತ್ರ ಕಣ್ಮುಚ್ಚಿ ಭಗವಂತನ ಧ್ಯಾನದಲ್ಲಿ ಲೀನರಾಗಿದ್ರು. ಅವರ ತಪಸ್ಸಿನ ಶಕ್ತಿ ಎಷ್ಟಿತ್ತಂದ್ರೆ ಆ ಕುಹು ದೋಷಕ್ಕ ಕೆಟ್ಟ ಶಕ್ತಿ ವ್ಯಾಸರಾಯರನ್ನ ಮುಟ್ಟಲು ಕೂಡ ಆಗ್ಲಿಲ್ಲ. ಬದಲಾಗಿ ಅದು ವ್ಯಾಸರಾಯರ ಮೇಲಿದ್ದ ಶಾಲು ಸುಟ್ಟು ಭಸ್ಮವಾಗಿ ಹೋಯ್ತು ಹೊರತು ಅವರನ್ನ ಒಂದು ಸಣ್ಣ ಕಿಡಿಯು ಏನು ಮಾಡಕ್ಕಾಗ್ಲಿಲ್ಲ. ಹೀಗೆ ಕೃಷ್ಣದೇವರಾಯನ ಪ್ರಾಣವನ್ನ ಮತ್ತು ವಿಜಯನಗರದ ಸಾಮ್ರಾಜ್ಯವನ್ನ ಉಳಿಸಿದ ಮಹಾನ್ ಚೇತನ ವ್ಯಾಸರಾಯರು. ಇವರ ಸ್ಥಾಪಿಸಿದ ಯಂತ್ರೋದ್ಧಾರಕ ಪ್ರಾಣದೇವರ ಗುಡಿಗಳು ಇವತ್ತಿಗೂ ಹಂಪಿಯಲ್ಲಿವೆ. ಕೊನೆಗೆ ಹಂಪಿಯ ನವಬೃಂದಾವನದಲ್ಲಿ ಇವರು ಬೃಂದಾವನಸ್ಥರಾದರು. ಆದ್ರೆ ಅವರ ಕೆಲಸ ಇನ್ನೂ ಮುಗಿಯಲಿಲ್ಲ. ಜಗತ್ತಿನ ಕಲ್ಯಾಣಕ್ಕಾಗಿ ಒಂದು ವಿಶೇಷವಾದಂತಹ ಚೇತನವಾಗಿ ಮತ್ತೆ ಹುಟ್ಟಿ ಬರಬೇಕಾಯ್ತು ಪ್ರಹ್ಲಾದ ರಾಜರು. ಆ ಅವತಾರವೇ 17ನೇ ಶತಮಾನದಲ್ಲಿ ಕೊನೆಯ ಭಾಗ ತಮಿಳುನಾಡಿನಲ್ಲಿ ಭುವನನಗರಿ ಎನ್ನುವ ಒಂದು ಸಣ್ಣ ಹಳ್ಳಿಯಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಎಂಬ ದಂಪತಿಗೆ ಒಬ್ಬ ಮುದ್ದಾದ ಗಂಡು ಮಗ ಹುಡ್ತಾನೆ. ಆ ಮಗುವಿಗೆ ಅವರು ವೆಂಕಟನಾಥ ಅಂತ ಹೆಸರಿಡ್ತಾರೆ. ಆ ವೆಂಕಟನಾಥ ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಶ್ರೀ ರಾಘವೇಂದ್ರ ಸ್ವಾಮಿ. ವೆಂಕಟನಾಥ ಚಿಕ್ಕ ವಯಸ್ಸಿನಲ್ಲೇ ಅಸಾಧಾರಣ ಪ್ರತಿಭಾವಂತ, ಸುಸಂಸ್ಕೃತ ವ್ಯಕ್ತಿ. ವೇದ, ಸಂಸ್ಕೃತ, ಉಪನಿಷತ್ತುಗಳನ್ನ ಲೀಲಾಜಾಲವಾಗಿ ಕಲ್ತಿರುವಂತಹ ಶಕ್ತಿಯುತ ಬ್ರಿಲಿಯಂಟ್ ವ್ಯಕ್ತಿ. ಜೊತೆಗೆ ಅದ್ಭುತವಾದ ವೀಣಾವಾದಕ. ಆದರೆ ಆ ಕುಟುಂಬದ ಮೇಲೆ ಬಡತನ ಯಾವ ರೀತಿ ತಾಂಡವ ಆಡ್ತಾ ಇತ್ತು ಅಂದ್ರೆ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡ್ತಾ ಇದ್ರು. ವೆಂಕಟನಾಥನಿಗೆ ಮದುವೆ ಆಯ್ತು, ಸರಸ್ವತಿ ಏನೋ ಹೆಂಡತಿ ಬರ್ತಾಳೆ, ಒಂದು ಮಗು ಕೂಡ ಆಗ್ಬಿಡುತ್ತೆ. ಆದ್ರೆ ಬಡತನ ಮಾತ್ರ ಅವರನ್ನು ಬಿಡ್ಲಿಲ್ಲ. ಕೆಲವೊಮ್ಮೆ ದಿನಗಟ್ಟಲೆ ಉಪವಾಸ ಕಳೀತಾ ಇದ್ರು. ಮಗುವಿಗೆ ಕುಡಿಸಲು ಹಾಲಿಲ್ಲದಂತಹ ಸ್ಥಿತಿ. ಎಷ್ಟೋ ದಿನ ಹೆಂಡತಿ ಸರಸ್ವತಿ ಕಣ್ಣೀರಾಗ್ತಾ, ನೀವು ಇಷ್ಟು ದೊಡ್ಡ ಪಂಡಿತರಾಗಿದ್ದೀರಿ, ಯಾವುದಾದ್ರೂ ದೊಡ್ಡ ರಾಜನ ಬಳಿ ಹೋಗಿ ಆಶ್ರಯ ಕೇಳಬಾರ್ದ, ನನ್ನ ಅರಿದ ಸೀರೆಯಲ್ಲೇ ನಾನು ಬದುಕುವಂತಹ ಸ್ಥಿತಿ ಇದೆಯಲ್ಲ ಅಂತ ಕೇಳ್ತಾರೆ. ಆದರೆ ವೆಂಕಟನಾಥನಿಗೆ ಕೇವಲ ಭಗವಂತನ ಮೇಲೆ ಮಾತ್ರ ನಂಬಿಕೆ.
ಆಗ ಅವರು ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಕರೀತಾರೆ, ಒಂದಷ್ಟು ಆಶ್ರಯವನ್ನು ಕೊಡ್ತಾರೆ. ಸ್ವಲ್ಪ ದಿನಗಳ ಕಳೆದ ನಂತರ ಅವರಿಗೆ ಮೂಲರಾಮನ ಅನುಗ್ರಹವಾಗುತ್ತೆ. ವೆಂಕಟನಾಥನಿಗೆ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವಂತೆ ಹೇಳ್ತಾರೆ. ವೆಂಕಟನಾಥನಿಗೆ ಆಘಾತ, ನನಗೆ ಹೆಂಡತಿ ಇದ್ದಾಳೆ, ಸಣ್ಣ ಮಗು ಇದೆ, ನಾನು ಹೇಗೆ ಸನ್ಯಾಸಿ ಆಗಲಿ ಅಂತ ಗೊಂದಲಕ್ಕೆ ಬೀಳ್ತಾರೆ. ಆ ದಿವ್ಯವಾದ ರಾತ್ರಿ ವೆಂಕಟನಾಥನ ಕನಸಿನಲ್ಲಿ ಸಾಕ್ಷಾತ್ ವಿದ್ಯಾದೇವತೆ ಸರಸ್ವತಿ ಕಾಣಿಸ್ಕೊಳ್ತಾಳೆ. ವೆಂಕಟನಾಥ, ನಿನ್ನ ಜನ್ಮ ಆಗಿರುವುದು ಕೇವಲ ಒಂದು ಸಂಸಾರವನ್ನು ನೋಡಿಕೊಳ್ಳೋದಕ್ಕಲ್ಲ, ಇಡೀ ಜಗತ್ತಿನ ಉದ್ಧಾರಕ್ಕಾಗಿ ನೀನು ಹುಟ್ಟಿ ಬಂದಿದ್ದೀಯಾ. ನಿನ್ನ ಹಿಂದಿನ ಜನ್ಮಗಳ ಧ್ಯೇಯವನ್ನು ಪೂರ್ಣಗೊಳಿಸಲು ಇದು ಸರಿಯಾದ ಸಮಯ, ಸನ್ಯಾಸವನ್ನು ಸ್ವೀಕರಿಸುವಂತ ಆದೇಶ ಕೊಡ್ತಾಳೆ. ಆ ಕ್ಷಣದಲ್ಲಿ ವೆಂಕಟನಾಥನಿಗೆ ತನ್ನ ಹಿಂದಿನ ಜನ್ಮಗಳೆಲ್ಲವೂ ಕಣ್ಮುಂದೆ ಬಂದು ಹೋಗುತ್ತೆ. ತಾನು ಪ್ರಹ್ಲಾದನಾಗಿದ್ದಾಗ ಭಗವಂತನಿಗೆ ಕೊಟ್ಟಿದ್ದ ಮಾತು, ಜನರ ಕಷ್ಟಗಳು ಇರುವವರೆಗೂ ನಾನು ಅವರ ಜೊತೆಯಲ್ಲಿ ಇರ್ತೇನೆ ಅನ್ನೋ ಮಹಾ ಸಂಕಲ್ಪದ ನೆನಪಾಗುತ್ತೆ. ಮರುದಿನವೇ ವೆಂಕಟನಾಥ ಸನ್ಯಾಸ ದೀಕ್ಷೆ ಸ್ವೀಕರಿಸ್ತಾನೆ. ವೆಂಕಟನಾಥ ಅಳಿಸಿ ಹೋಗಿ ಶ್ರೀ ರಾಘವೇಂದ್ರ ತೀರ್ಥರು ಎನ್ನುವ ಮಹಾನ್ ತೇಜಸ್ಸು ಜಗತ್ತಿಗೆ ಪರಿಚಯವಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ರಾಯರ ಪವಾಡಗಳು. 1, 2, 3, 4 ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಅವರು ಕಾಲಿಟ್ಟ ಕಡೆಯೆಲ್ಲ ಬರಗಾಲ ಹೊಡು ಹೋಯ್ತು, ರೋಗಿಗಳು ಗುಣಮುಖರಾದ್ರು, ಅಹಂಕಾರಿಗಳು ತಲೆಬಾಗಿದ್ರು. ಆದ್ರೆ ಇದೆಲ್ಲವರ ನಡುವೆ ರಾಯರು ಒಂದು ಜ್ಞಾನವನ್ನು ಹುಡುಕ್ತಾ ಇದ್ರು. ತನ್ನ ಭೌತಿಕ ದೇಹವನ್ನ ತ್ಯಜಿಸಿ ಸೂಕ್ಷ್ಮ ರೂಪದಲ್ಲಿ 100 ವರ್ಷಗಳ ಕಾಲ ಭಕ್ತರ ಜೊತೆ ಇರಲು ಒಂದು ಪವಿತ್ರವಾದ ಜಾಗದ ಹುಡುಕಾಟದಲ್ಲಿದ್ರು. ಆ ಹುಡುಕಾಟ ಅವರನ್ನ ಕರೆತಂದಿದ್ದು ಎಲ್ಲಿ ಗೊತ್ತಾ? ಅದೇ ತುಂಗಾಭದ್ರ ತೀರದ ನದಿಯ ಒಂದು ಕುಗ್ರಾಮ, ಅದ್ರ ಹೆಸರು ಮಂಚಾಲಯ, ಇವತ್ತಿನ ಮಂತ್ರಾಲಯ. ಆದ್ರೆ ಭಾರತದಲ್ಲಿ ಎಷ್ಟೋ ಪುಣ್ಯ ಕ್ಷೇತ್ರಗಳಿದ್ವು. ಕಾಶಿ ಇತ್ತು, ಪ್ರಯಾಗ ಇತ್ತು, ಉಡುಪಿ ಇತ್ತು. ಹೀಗಿರುವಾಗ ರಾಯರು ಈ ಮಂತ್ರಾಲಯದಂತಹ ಕುಗ್ರಾಮವನ್ನೇ ಆಯ್ಕೆ ಮಾಡ್ಕೊಂಡ್ರು. ಇದರ ಹಿಂದೆಯೂ ಒಂದು ದೊಡ್ಡ ರಹಸ್ಯವಿದೆ. ರಾಯರು ಮಂತ್ರಾಲಯದ ಮಣ್ಣಿನಲ್ಲಿ ಕಾಲಿಟ್ಟಾಗ ಅಲ್ಲಿನ ನವಾಬನಿಗೆ ಹೇಳ್ತಾರೆ, ನನಗೆ ಈ ಜಾಗವನ್ನು ಕೊಡುವಂತ. ನವಾಬನಿಗೆ ಆಶ್ಚರ್ಯ, ಸ್ವಾಮಿ ಇದು ಬೆಳೆ ಬರದ ಇರುವ ಬಂಜರು ಭೂಮಿ, ಇದನ್ನ ಯಾಕೆ ಕೇಳ್ತಾ ಇದ್ದೀರಿ ಅಂತ. ಆಗ ರಾಯರು ಒಂದು ಯಜ್ಞಕುಂಡದ ಜಾಗವನ್ನ ತೋರಿಸಿ ಹೇಳ್ತಾರೆ, ಇದು ಸಾಮಾನ್ಯ ಭೂಮಿಯಲ್ಲ ನವಾಬ್ರೆ, ಸಾವಿರಾರು ವರ್ಷಗಳ ಹಿಂದೆ ಸತ್ಯಯುಗದಲ್ಲಿ ಪ್ರಹ್ಲಾದ ರಾಜರು ಸಾಕ್ಷಾತ್ ನರಸಿಂಹ ಸ್ವಾಮಿಯ ಕುರಿತು ಮಹಾಯಜ್ಞ ಮಾಡಿದ ಪವಿತ್ರ ಜಾಗವಿದು. ಈ ಪ್ರಹ್ಲಾದ ಬೇರೆ ಯಾರೂ ಅಲ್ಲ, ನಾನೇ. ನಾನು ಯಜ್ಞ ಮಾಡಿದ ಅದೇ ಜಾಗದಲ್ಲಿ ಈಗ ನಾನು ಬೃಂದಾವನಸ್ಥನಾಗ್ತಾ ಇದ್ದೇನೆ. ಇದನ್ನ ಕೇಳಿದಾಗ ನಮಗೆ ಮೈ ಜುಮ್ಮನ್ಸುತ್ತಲ್ಲ. ಎಂಥ ಕನೆಕ್ಷನ್ ನೋಡಿ, ಎಂಥ ಟೈಮ್ ಲೈನು. ಸತ್ಯಯುಗದಲ್ಲಿ ಎಲ್ಲಿ ಯಜ್ಞ ಮಾಡಿದ್ರು, ಕಲಿಯುಗದಲ್ಲಿ ಅದೇ ಜಾಗಕ್ಕೆ ಬಂದು ಅದೇ ಮಣ್ಣಲ್ಲಿ ತಪಸ್ಸಿಗೆ ಕೂರುವ ಟೈಮ್ ಲೈನ್. ಆ ಭಗವಂತನ ಲೆಕ್ಕಾಚಾರ ಎಷ್ಟೊಂದು ಪರ್ಫೆಕ್ಟ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ಮಂತ್ರಾಲಯದ ಮಣ್ಣಿಗೆ ಶಕ್ತಿ ಇರೋದು. ಅಲ್ಲಿನ ಪ್ರತಿಯೊಂದು ಕಣದಲ್ಲೂ ಪ್ರಹ್ಲಾದನ ಭಕ್ತಿ ಇದೆ, ಬ್ಲಾಹಿಕನ ತ್ಯಾಗವಿದೆ, ವ್ಯಾಸರಾಯರ ಜ್ಞಾನವಿದೆ ಮತ್ತು ರಾಘವೇಂದ್ರ ಸ್ವಾಮಿಗಳ ತಪಸ್ಸಿನ ಶಕ್ತಿ ಇದೆ. ಈ 4 ಜನ್ಮಗಳ ಪುಣ್ಯ ಒಟ್ಟಾಗಿ ಸೇರುವ ಏಕೈಕ ಜಾಗ ಮಂತ್ರಾಲಯ. ರಾಯರು ಬೃಂದಾವನ ಪ್ರವೇಶ ಮಾಡುವಾಗ ಭಕ್ತರಿಗೆ ಒಂದು ಮಾತು ಹೇಳಿದ್ರು, ನಾನು ಭೌತಿಕವಾಗಿ ನಿಮ್ಮ ಜೊತೆ ಇರೋದಿಲ್ಲ, ಆದರೆ ಮುಂದಿನ 700 ವರ್ಷಗಳ ಕಾಲ ಈ ಬೃಂದಾವನದೊಳಗೆ ನಿಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸ್ತೇನೆ ಅಂತ ಅಭಯವನ್ನು ಕೊಟ್ಟರು. ಅವರು ಬೃಂದಾವನ ಪ್ರವೇಶ ಮಾಡಿ ಇವತ್ತಿಗೆ 350-360 ವರ್ಷಗಳಾಗಿವೆ. ಇವತ್ತಿಗೂ ಆ ಬೃಂದಾವನದೊಳಗೆ ಹತ್ತಿರ ಹೋಗಿ ನಿಂತು ಕಣ್ಣೀರು ಹಾಕಿ ಕಷ್ಟ ಹೇಳ್ಕೊಂಡ್ರೆ ಅವರು ತಮ್ಮ ಅಗೋಚರ ಶಕ್ತಿಯಿಂದ ಸಹಾಯ ಮಾಡ್ತಲೇ ಇದ್ದಾರೆ. ಇದು ಕೇವಲ ನಂಬಿಕೆಯಲ್ಲ, ಲಕ್ಷಾಂತರ ಭಕ್ತರ ದಿನನಿತ್ಯ ಅನುಭವಿಸ್ತಾ ಇರುವಂತಹ ಸತ್ಯ. ಇದು ರಾಯರ ಜನ್ಮಾಂತರದ ಕತೆ. ಕೇವಲ ಒಂದು ಜನ್ಮದ ಇತಿಹಾಸವಲ್ಲ, ಇದು ಯುಗಾಂತರಗಳಿಂದ ನಮ್ಮೆಲ್ಲರಿಗೂ ಮಿಡಿಯುತ್ತಿರುವ ಒಂದು ದಿವ್ಯ ಚೇತನದ ಕತೆ. ಮುಂದಿನ ಎಪಿಸೋಡ್ನಲ್ಲಿ ನಾವು ಇನ್ನೊಂದು ರೋಚಕವಾದ ವಿಷಯವನ್ನ ತೆಗೆದುಕೊಳ್ಳೋಣ. ಸನ್ಯಾಸ ದೀಕ್ಷೆಗೂ ಮುನ್ನ ವೀಣಾ ವೆಂಕಟನಾಥ ಅಂತಲೇ ಪ್ರಸಿದ್ಧರಾಗಿದ್ದ ರಾಯರು ತಮ್ಮ ವೀಣೆಯ ತಂತಿಗಳಿಂದ ಮಳೆಯನ್ನೇ ಸುರಿಸಿದ ಆ ಅದ್ಭುತ ಪವಾಡದ ಕಥೆ ಏನು, ಆ ಕಲ್ಲುಗಳನ್ನ ಗರಿಗಿಸಿದ ಸಂಗೀತದ ಶಕ್ತಿ ಯಾವುದು, ಇವೆಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ರಾಯರ ಆರಾಧನೆ ಮುಗಿಯೋವರೆಗೂ ರಾಯರ ಎಪಿಸೋಡ್ಗಳು ಪ್ರತಿದಿನ ಬರುತ್ತೆ. ಅಲ್ಲಿವರೆಗೂ ನಗ್ತಾ ಇರಿ. ನಂಬಿಕೆಯಲ್ಲಿ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಮಸ್ಕಾರ.